ಭಾರತದ ವೀರರ ಕಥೆ ಹೇಳಲು, ದೇಶ ಪ್ರೇಮ ಎಲ್ಲರ ಮನಸ್ಸಲ್ಲಿ ಮೂಡಿಸಲು ತರುತ್ತಿದ್ದೇವೆ ಕ್ರಿಶ್ ಮತ್ತು ಪಾಲ್ಟಿ ಬಾಯ್. ಭಾರತ್ ಹೈ ಡಾಲ್ ಹೌಸ್ ಅಲ್ಲ ಟ್ರೇಶ್, ಇದು ಗೊಂಬೆ ಕೂಡ್ಸೋದು. ಅಂದ್ರೆ ಗೊಂಬೆಗಳ ಹಬ್ಬ ಸೌತ್ ಇಂಡಿಯಾದಲ್ಲಿ ಮಾಡ್ತಾರೆ. ಅದು ವಿಜಯದಶಮಿ ದಿನ ಮಾಡ್ತಾರೆ. ನಿನಗೆ ತುಂಬಾ ವಿಷಯ ಗೊತ್ತು ಬಾಲ್ಟಿ ಬಾಯ್. ಮತ್ತೆ ನನ್ಗಿನ್ನೂ ಗೊತ್ತಿದೆ, ಇವರು ಲಕ್ಷ್ಮೀ ದೇವಿಯವರು, ಇವರು ಸರಸ್ವತಿ ದೇವಿಯವರು, ಮತ್ತೆ ಇವರು ದುರ್ಗಾ ಮಾತೆ. ಸರಿ, ಮುಂದಿನ ಸಾಲಿನ ಗೊಂಬೆಗಳ ಹೆಸರು ಹೇಳು, ಆಗ ನೀನು ಜೀನಿಯಸ್. ಇದಂತೂ ಇವರೇ ಕ್ವೀನ್ ವೆಲ್ಲುನಚಿಯಾರ್. ಇವರಿಬ್ರು ಅವರ ಬ್ರೇವ್ ಆರ್ಮಿ ಕಮಾಂಡರ್ಸ್ ಕ್ಯೂಯಿಲಿ ಮತ್ತು ಉಡಿಯಾಲ್. ಕ್ವೀನ್ ಕಮಾಂಡರ್ಸ್ ಅಂದ್ರೆ ಸ್ಟೋರಿ ಟೈಮ್. ಹೇ ಸಂಸ್ಕೃತಿ, ಸ್ಟೋರಿ ಮೋಡ್ ಆನ್. ವೇಲು ನಚಿಯಾರ್ ಫಿರಂಗಿಗಳ ಜೊತೆಗೆ ಹೋರಾಡಿದ ಭಾರತೀಯ ಮೊದಲನೆಯ ರಾಣಿ ಅಂತ ಹೇಳ್ತಾರೆ. ಅವರಿಗೆ ಅವರ ಮಾತೃಭಾಷೆಯನ್ನ ಬಿಟ್ಟು ಉರ್ದು, ಫ್ರೆಂಚ್ ಮತ್ತು ಆಂಗ್ಲ ಭಾಷೆ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಅವರು ತಮಿಳುನಾಡಿನ ಶಿವಗಂಗಾ ಪ್ರದೇಶದ ರಾಣಿಯಾಗಿದ್ರು. ಮತ್ತೆ ಇವತ್ತು ಕೂಡ ಅವರನ್ನ ವೀರಮಂಗಳ ಅಂದ್ರೆ ವೀರವನಿತೆ ಅನ್ನೋ ಹೆಸರಿಂದ ನೆನಪಿಸ್ಕೋತಾರೆ. ಫಲಾರಿ, ಸಿಲಂಬಂ ಅಂದ್ರೆ ಲಾಠಿ ಜೊತೆ ಹೋರಾಡುವಂತ ಮಾರ್ಷಲ್ ಆರ್ಟ್ಸ್ ಮತ್ತೆ ಕುದುರೆ ಸವಾರಿನಲ್ಲಿ ಅವರು ತುಂಬಾ ನಿಪುಣೆಯಾಗಿದ್ರು. ಕಥೆ ಶುರುವಾಗೋದು 1772ರಲ್ಲಿ. ರಾಣಿ ವೆಲ್ಲುನಚಿಯಾರ್ ಶಿವಗಂಗೈನಲ್ಲಿ ತನ್ನ ಪತಿ ರಾಜ ಮುತ್ತುವಧು ಗನಾಥ ತೇವರ್ನ ಜೊತೆ ರಾಜ್ಯಭಾರ ಮಾಡ್ತಿದ್ರು. ಯೋರ್ ಮ್ಯಾಜೆಸ್ಟಿ, ಬ್ರಿಟಿಷ್ ಕಂಪನಿ ಸರ್ಕಾರದ ವತಿಯಿಂದ ನಿಮಗೆ ಒಂದು ವರದಾನವಿದೆ. ಅದು ನಿಮ್ಮ ಶಿವಗಂಗೈ ರಾಜ್ಯ ಸುರಕ್ಷತೆಗೋಸ್ಕರ 1 ಲಕ್ಷ ರೂಪಾಯಿನ ನೀವು ಟ್ಯಾಕ್ಸ್ ತರ ಕಟ್ಬೇಕಾಗತ್ತೆ. ಶಿವಗಂಗಾಯಿನವರು ನಿಮ್ಮ ಸೇವಕರಲ್ಲ, ನೀವು ಹೇಳ್ದಾಗೆಲ್ಲ ಕೇಳೋದಕ್ಕೆ. How dare he refuse? Because he is the king. Sivagangai will not pay the arbitrary taxes to East India Company. Please convey this to your overlords in Madras. ಬ್ರಿಟಿಷ್ ಅಧಿಕಾರಿಗಳು ರಾಣಿ ವೇಲು ಅವರಿಂದ ಅಂತಹ ಪ್ರತ್ಯುತ್ತರವನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅದು ಕೂಡ ಇಂಗ್ಲಿಷ್ನಲ್ಲಿ. ಅವನು ಕೋಪಗೊಂಡು ಇಷ್ಟವಿಲ್ಲದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಈಗ ಇವರು ಶಿವಗಂಗೆ ಮೇಲೆ ದಾಳಿ ಮಾಡ್ತಾರೆ. ಮಹಾರಾಜರೇ, ನಾವೀಗ ಯುದ್ಧಕ್ಕೆ ಸಿದ್ಧರಾಗಬೇಕು. ನಾವು ಶಿವಗಂಗಾಯಿಂದ ಅಲ್ಲ ಚಿನ್ನ, ಕಲ್ಯಾರ್ ಕೋಯಿಂದ ಹೋರಾಟ ಮಾಡೋಣ. ಯಾಕಂದ್ರೆ ಬ್ರಿಟಿಷರು ಅರಣ್ಯವನ್ನ ದಾಟೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಮಹಾರಾಜರ ಊಹೆ ತಪ್ಪಾಗಿತ್ತು. ಕೆಲವು ದಿನಗಳ ನಂತರ ರಾಣಿ ವೇಲು ತನ್ನ ಮಗಳು ವೆಲ್ಲಾಚಿಯೊಂದಿಗೆ ಕೊಲ್ಲುಂಗುಡಿ ದೇವಸ್ಥಾನದಿಂದ ಹೊರಗೆ ಬರುತ್ತಿದ್ದಳು. ಆಗ ಅವಳ ಸುರಕ್ಷೆಯ ಪ್ರಮುಖಳಾದ ಒಡಿಯಲ್ ಒಂದು ಸಂದೇಶವನ್ನು ತಂದಳು. ಮಹಾರಾಣಿಯವರೇ, ಏನಾಯ್ತು ಒಡಿಯಲ್? ನೀನ್ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಮಹಾರಾಣಿಯವರೇ, ಬ್ರಿಟಿಷ್ನವರು ಕಲ್ಯಾರ್ನಲ್ಲಿರೋ ಅರಣ್ಯನ ಮುತ್ತಿಗೆ ಹಾಕಿದ್ದಾರೆ. ಏನು? ಮತ್ತೆ ಅವರು ಮಹಾರಾಜರಿಗೆ ಗುಂಡು ಹೊಡೆದು ಹತ್ಯೆ ಮಾಡಿದ್ದಾರೆ. ಮತ್ತೆ ಬ್ರಿಟಿಷ್ನವರು ನಿಮ್ಮನ್ನು ಕೊಲ್ಲಕ್ ಬರ್ತಾ ಇದ್ದಾರೆ. ನೀವು ಚಿನ್ನ ಮತ್ತೆ ಪೆರಿಯ ಜೊತೆ ಶಿವಗಂಗೆಯಿಂದ ದೂರ ಹೊರಟೋಗಿ. ನೀವು ಹಿಂದಿನ ಬಾಗ್ಲಿಂದ ಹೊರಟೋಗಿ. ನಾನು ಬ್ರಿಟಿಷ್ನವ್ರನ್ನ ಇಲ್ಲೇ ತಡಿತೀನಿ. ರಾಣಿಯು ತನ್ನ ಮಗಳು ವೆಲ್ಲಾಚಿ ಮತ್ತು ಅವಳ ಚಿನ್ನ ಮತ್ತು ಪೆರಿಯ ಮುತ್ತು ಹಾಗೂ ಅವಳ ಕೆಲವು ಅಂಗರಕ್ಷಕರೊಂದಿಗೆ ಹಿಂಬಾಗ್ಲಿಂದ ಹೊರಟು ಹೋಗ್ತಾಳೆ ಮತ್ತು ಉಡಿಯಲ್ ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ಇಂಗ್ಲಿಷರೊಂದಿಗೆ ಹೋರಾಡುತ್ತಾಳೆ. ಎಲ್ಲಿದ್ದಾರೆ ರಾಣಿ ವೆಲ್ಲುನಚಿಯಾರ್? ಉಡಿಯಲ್ ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿದ್ಲು, ಆದರೆ ಬ್ರಿಟಿಷರು ಅವಳನ್ನು ಕ್ರೂರವಾಗಿ ಕೊಂದರು. ತನ್ನ ಕುತಂತ್ರ ಬುದ್ಧಿಯಿಂದ ಬ್ರಿಟಿಷರು ರಾಣಿ ವೆಲ್ಲುನಚಿಯಾರ್ನ ರಾಜ್ಯನ ಕಿತ್ಕೊಂಡ್ರು. ರಾಣಿ ವೇಲು ನಚಿಯಾರ್ ಅವರು ಶಿವಗಂಗೆಯಿಂದ ದಿಂಡಿಗಲ್ಲಿಗೆ ಹೋದರು ಮತ್ತು ಅಲ್ಲಿ ಗೋಪಾಲ ನಾಯರ್ ಅವರು ಅವರಿಗೆ ಆಶ್ರಯ ನೀಡಿದರು ಮತ್ತು ಬ್ರಿಟಿಷರಿಂದ ಸೇಡು ತೀರಿಸಿಕೊಳ್ಳಲು ಸಹಾಯ ಮಾಡಿದರು. ರಾಣಿ ವೇಲು ನಚಿಯಾರ್ ತನ್ನ ರಾಜನೀತಿಯನ್ನು ರೂಪಿಸಲು ಅಲ್ಲಿ ಪ್ರಾರಂಭಿಸಿದರು. ಪೆರಿಯ, ನೀನ್ ವಾಪಸ್ ಶಿವಗಂಗಾಯಿಗೆ ಹೋಗು. ಅಲ್ಲೇನ್ ನಡೀತಿದೆ ಅಂತ ತಿಳ್ಕೊ. ಚಿನ್ನ, ನೀನ್ ನನ್ ಜೊತೆ ದಿಂಡಿಗಲ್ಲಲ್ಲಿ ಹೊಸ ಸೇನೆ ತಯಾರು ಮಾಡು. ಚಿನ್ನ ಮತ್ತು ಪೆರಿಯ ಅವರು ನಿಗದಿಪಡಿಸಿದ ನಿಯಮಗಳ ಪ್ರಕಾರ ಕೆಲಸ ಮಾಡಲು ಪ್ರಾರಂಭಿಸಿದರು. ರಾಣಿಯು ಸ್ವತಃ ಒಂದು ಮಹಿಳಾ ಸೇನೆಗೆ ಸಿಲಬಂ, ಒಲ್ಲರಿ, ತಲ್ವಾರ್ ಹೋರಾಟ, ಕುದುರೆ ಸವಾರಿ ಮುಂತಾದ ಕಲೆಗಳ ತರಬೇತಿ ಕೊಡುತ್ತಿದ್ದಳು. ಅಲ್ಲಿ ಅವಳ ಶಕ್ತಿಯುತ ಕಣ್ಣುಗಳಿಂದ ಕುಯಿಲಿ ಎಂಬ ಯೋಧನನ್ನು ನೋಡಿದಳು. ನೀವು ಉಡಿಯಲ್ ಸೇನೆ! ಓಡಿಯಲ್ 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 ಕ್ಯೂಲಿ ಕ್ಯೂಲಿ ಇವತ್ತಿಂದ ಉಡಿಯಲ್ ಸೇನೆಯ ಸೇನಾಪತಿ. ಉಡಿಯಲ್ 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 ಉಡಿಯಲ್
ಮಹಾರಾಣಿ ಮತ್ತೆ ಶಿವಗಂಗಾಗೋಸ್ಕರ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾರೆ. ನೀವು ಉಡಿಯಲಾಗೋದಕ್ಕೆ ತಯಾರಿದ್ದೀರಾ? ತಯಾರಾಗಿದ್ದೀವಿ. ಎಲ್ಲ ತಯಾರಿಯನ್ನು ಮಾಡುತ್ತಾ ಮಾಡುತ್ತಾ 8 ವರ್ಷಗಳು ಕಳೆದವು. ರಾಣಿಯು ಬ್ರಿಟಿಷರನ್ನು ಎದುರಿಸಲು ಸಂಪೂರ್ಣವಾಗಿ ಸಿದ್ಧವಾದಾಗ ಅವಳು ದಿಂಡಿಗನ್ನ ಸುಲ್ತಾನ ಹೈದರಾಲಿಯನ್ನು ಭೇಟಿಯಾಗಲು ಹೋದಳು. ಅಸ್ಸಲಾಂ ವಾಲೇಕುಂ ಹೈದರ್ ಅಲಿ ಸಾಬ್. ವಾಲೇಕುಂ ಅಸ್ಸಲಾಂ. ಶಿವಗಂಗಾಯಿಂದ ಬ್ರಿಟಿಷರನ್ನ ಓಡಿಸೋದಕ್ಕೆ ನಮ್ಗೆ ನಿಮ್ಮ ಸಹಾಯ ಬೇಕು. ಪ್ರಮಾಣ ಮಾಡ್ತೀವಿ. ಆರ್ಕಾಟ್ನಲ್ಲಿ ಆಂಗ್ಲರನ್ನ ಸೋಲ್ಸದ ಮೇಲೆ ನಾವು ನಿಮಗೆ ಸಹಾಯವನ್ನ ಖಂಡಿತ ಮಾಡ್ತೀವಿ. ಇಲ್ಲ ಸಾಹೇಬ್ರೆ, ನಮ್ಗೆ ನಿಮ್ ಸಹಾಯ ಇವಾಗ್ಲೇ ಬೇಕು. ನೀವ್ ಆರ್ಕೋಟ್ ಮೇಲೆ ದಾಳಿ ಮಾಡೋ ಸಮಯಕ್ಕೆ ನಾವು ಅದೇ ಸಮಯಕ್ಕೆ ಶಿವಗಂಗಾಯ ಮೇಲೂ ದಾಳಿ ಮಾಡ್ತೀವಿ. ಒಳ್ಳೇದಾಯ್ತು. ಆಂಗ್ಲರ ಗಮನ ಪೂರ್ತಿಯಾಗಿ ಆರ್ಕೋಟ್ ಮೇಲೆ ಇರುತ್ತೆ. ಆಗ ಶಿವಗಂಗಾಯನ ಕಾಪಾಡ್ಕೊಳ್ಳೋದಿಕ್ಕೆ ಅವ್ರ ಹತ್ರ ಸೈನಿಕರು ಇರೋದಿಲ್ಲ. ನಾವು ನಿಮಗೆ ಸಹಾಯಕ್ಕೆ ಅಂತ ನಿಮಗೋಸ್ಕರ 5,000 ಸೈನಿಕರನ್ನ ಕಳಿಸ್ತೀವಿ. ಧನ್ಯವಾದ. ರಾಣಿ ವೇಲು ನಚಿಯಾರ್ ಅವರು ಹೈದರಾಲಿಯಿಂದ ಸಹಾಯ ಕೇಳಿದ ನಂತರ ಚಿನ್ನ, ಪೆರಿಯ ಮತ್ತು ಕುಯಿಲಿಯೊಂದಿಗೆ ಸಭೆಯನ್ನು ಕರೆಯುತ್ತಾರೆ. ಮಹಾರಾಣಿ, ನೀವು ಹೇಳಿದ ಹಾಗೇನೆ ನಾನು ಶಿವಗಂಗೆಯ ಎಲ್ಲಾ ಕಡೆ ನಾನು ನಮ್ಮವ್ರನ್ನ ತಯಾರು ಮಾಡಿಟ್ಟಿದ್ದೀನಿ. ಒಳ್ಳೆ ಕೆಲ್ಸ ಪೆರಿಯ. ರಾಣಿ ಸಾಹಿಬ್ ಅವ್ರಿಗೆ ಜಯವಾಗ್ಲಿ. ಹೈದರಾಲಿಯ 5,000 ಜನ ಸೈನಿಕರು ಈಗಾಗಲೇ ಹೊರಟಿದ್ದಾರೆ. ನಾವೀಗ ಶಿವಗಂಗಾಯ ಅರಮನೆ ಮೇಲೆ ದಾಳಿ ಮಾಡಬೇಕು. ನಮ್ ಸೇನೆ ಅವ್ರ ಸೇನೆಗಿಂತ ತುಂಬಾ ಜಾಸ್ತಿ ಇದೆ. ಆದ್ರೆ ಎಲ್ಲಿ ತನಕ ಬ್ರಿಟಿಷ್ ಹತ್ರ ಬಂದೂಕ ಇರುತ್ತೋ ನಾವ್ ಅವ್ರನ್ನ ಸೋಲ್ಸಕ್ಕಾಗಲ್ಲ. ಶಿವಗಂಗಾಯನ ಬಿಟ್ಟು 8 ವರ್ಷ ಆಗ್ತಿದೆ. ಇನ್ನು ಎಷ್ಟು ಸಮಯ ಕಾಯ್ಬೇಕೋ ಏನೋ. ನಾವು ಹೋಗೋ ಮೊದ್ಲು ಬಾರೂದ್ ಎಲ್ಲಿದ್ದಾನೆ ಅಂತ ಕಂಡು ಹಿಡಿದು ಅವನ್ನ ಮುಗಿಸಿದ್ರೆ ನಮಗೆ ಜಯ ಖಂಡಿತವಾಗ್ಲು. ಕ್ಯೂಲಿ, ನಿನ್ ಪ್ರಸ್ತಾವ ಚೆನ್ನಾಗಿದೆ. ಆದ್ರೆ ರಾಣಿ ಸಾಹಿಬ, ಬಾರೂದ್ ಶಿವಗಂಗಾಯ ಅರಮನೆಯ ಸೆರೆಮನೆಯಲ್ಲಿದ್ದಾನೆ. ಅಲ್ಲಿಗೆ ಹೇಗ್ ಹೋಗೋದು? ಪೆರಿಯ. ಮಹಾರಾಣಿ, ನಮ್ ಕಡೆಯವರು ಶಿವಗಂಗೆ ಅರಮನೆ ಒಳಗಡೆ ಕೂಡ ಇದ್ದಾರೆ. ಹಾಗಾದ್ರೆ ವಿಜಯದಶಮಿ ದಿನ ನೋಡ್ಕೊಳ್ಳೋಣ. ಅವತ್ತು ಹೆಣ್ಮಕ್ಳು ಪೂಜೆ ಮಾಡಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅವ್ರನ್ನ ಯಾರು ತಡೆಯಲ್ಲ. ನಾನು, ಕ್ಯೂಲಿ ಮತ್ತೆ ಉಡಿಯಲ್ ಸೇನೆ ಪೂಜೆಯ ನೆಪದಲ್ಲಿ ಒಳಗಡೆ ಹೋಗ್ತೀವಿ ಮತ್ತೆ ಅವ್ರ ಬಾರೂದ್ ಖಾನೆನ ಹಾಳ್ ಮಾಡ್ತೀವಿ. ಯೋಜನೆಯಂತೆ ರಾಣಿ ವೇಲು, ಕುಯಿಲಿ ಮತ್ತು ಉಡಿಯಲ್ ಸೇನೆಯ ಕೆಲವು ಮಹಿಳೆಯರು ವಿಜಯದಶಮಿಯ ದಿನ ಶಿವಗಂಗೆಯ ಅರಮನೆಯನ್ನು ತಲುಪಿದರು. ಪೆರಿಯರ ಗೂಢಚರ ಜಾಲ ಮೊದಲಿನಿಂದಲೇ ಒಳಗಿತ್ತು. ಈ ಮಹಿಳೆಯರ ಕೈಯಲ್ಲಿದ್ದ ಪೂಜೆಯ ತಟ್ಟೆಯನ್ನು ನೋಡಿ ಗೇಟಿನಲ್ಲಿ ನಿಂತಿದ್ದ ಆಂಗ್ಲ ಸೈನಿಕರಿಗೆ ಕಿಂಚಿತ್ತೂ ಅನುಮಾನ ಬರಲಿಲ್ಲ. ಆಗ ಸೈನಿಕರು ಅವರನ್ನು ಒಳಗೆ ಹೋಗಲು ಬಿಟ್ಟರು. ಒಳಗೆ ಹೋದ ನಂತರ ರಾಣಿ ವೇಲು ಮತ್ತು ಕುಯಿಲಿ ಅವರು ಪೂರ್ತಿ ಜಾಗವನ್ನು ಪರಿಶೀಲಿಸಿದರು. ಒಳಗೆ ಹರಡಿದ ಪೆರಿಯರ ಬೇಹುಗಾರಿಕಾ ಜಾಲ ಕುಯಿಲಿಗೆ ಬೊಮೈಗೋಳು ವೇದಿಕೆಯ ಕಡೆಗೆ ಹೋಗುವಂತೆ ಸೂಚಿಸಿತು. ಎಲ್ಲ ಉಡಿಯಲ್ ಸೇನೆ ಬೊಮೈಗೋಳು ಕಡೆಗೆ ತಲುಪಿ ನಮನ ಸಲ್ಲಿಸಿತು. ತದನಂತರ ಇದ್ದಕ್ಕಿದ್ದಂತೆ ವೇದಿಕೆಯ ಕೆಳಗೆ ಗೂಢಚಾರಿಕೆ ಜಾಲದಿಂದ ಬಚ್ಚಿಟ್ಟಿದ್ದ ಆಯುಧಗಳು, ಒಲರಿ ಮತ್ತು ತಲವಾರ್ ಹೊರಗೆ ಬಂದವು ಮತ್ತು ಇದ್ದಕ್ಕಿದ್ದಂತೆ ಇಂಗ್ಲಿಷ್ ಸೈನಿಕರ ಮೇಲೆ ದಾಳಿ ಮಾಡಿದವು. ಇದರಿಂದ ಬ್ರಿಟಿಷ್ ಸೈನಿಕರು ಹೆದರಿದರು. ಏನ್ ನೋಡ್ತಾ ನಿಂತಿದ್ಯಾ? ಗುಂಡ್ ಹಾರಿಸು. ಬ್ರಿಟಿಷರು ಗುಂಡು ಹಾರಿಸಲು ಪ್ರಾರಂಭಿಸಿದರು. ಅಲ್ಲಿ ನೆರೆದಿದ್ದ ಜನಸಮೂಹ ಅತ್ತ ಇತ್ತ ಓಡತೊಡಗಿತು. ಉಡಿಯಲ್ ಸೇನೆಯ ಅನೇಕ ಮಹಿಳೆಯರು ಆಯುಧ ಸಂಗ್ರಹದ ಕಡೆಗೆ ಓಡಿದರು. ಆಗ ಬ್ರಿಟಿಷ್ ಸೈನಿಕರು ಅವರ ಮೇಲೆ ಗುಂಡು ಹಾರಿಸಿದರು. ಯಾರಿಗೂ ಆಯುಧ ಸಂಗ್ರಹದೆಡೆಗೆ 50 ಮೀಟರ್ ವರೆಗೂ ಹೋಗಲಿಕ್ಕಾಗಲಿಲ್ಲ. ಇದನ್ನು ಕಂಡು ಕುಯಿಲಿ ಹೆದರಿದರು. ವಾಪಸ್ ಹೋಗೋಣ ಮಹಾರಾಣಿಯವರೇ. ಅಲ್ಲಿ ನೋಡು ಬಾರೂದ್ ಖಾನೆ. ಕುಯಿಲಿ, ಇಷ್ಟು ಹತ್ರ ಬಂದು ನಾವ್ ವಾಪಸ್ ಹೋಗಕ್ಕಾಗಲ್ಲ. ಬಾರೂದ್ ಹತ್ರ ಹೋಗೋಕ್ ಮುಂಚೆ ಅವ್ನ್ ನಮ್ಮನ್ನ ಬಂದೂಕಿಂದ ಸುಟ್ಟಾಕ್ಬಿಡ್ತಾನೆ. ನಾವು ಮಹಾರಾಣಿಯವ್ರನ್ನ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಬೇಕು. ಕತ್ತಿ ಬಿಸಾಕಿ ತಟ್ಟೆನ ತಗೊಳ್ಳಿ. ಬ್ರಿಟಿಷ್ನವ್ರಿಗೆ ಅನುಮಾನ ಬರಬಾರ್ದು. ನಿಮ್ ಕತ್ತಿನೂ ಕೊಡಿ ಮಹಾರಾಣಿಯವರೇ. ಕುಯಿಲಿ ರಾಣಿಯಿಂದ ಅವಳ ಒಲ್ಲರಿಯನ್ನು ತೆಗೆದುಕೊಂಡಳು. ಜಾಣತನದಿಂದ ಅವಳ ಒಲ್ಲರಿಯೊಂದಿಗೆ ಅವಳ ಸೀರೆಯಲ್ಲಿ ಅದನ್ನು ಮರೆಮಾಡಿದಳು. ಆ ನಂತರ ಅವಳು ರಾಣಿಯೊಂದಿಗೆ ಹೊರಗೆ ನಡೆಯಲು ಪ್ರಾರಂಭಿಸಿದಳು. ರಾಣಿ ಮುಂದೆ ಮುಂದೆ, ಅವಳು ರಾಣಿಯ ಹಿಂದೆ ಹಿಂದೆ. ಈ ಅವಕಾಶ ನಮಗ್ ಮತ್ತೆ ಸಿಗೋದಿಲ್ಲ. ನೀವು ಸರಿಯಾಗಿ ಹೇಳ್ತಿದ್ದೀರಾ ಮಹಾರಾಣಿಯವರೇ. ನಾವೇನಾದ್ರೂ ಮಾಡ್ಲೇಬೇಕು ಕ್ಯೂಲಿ. ಹಾ, ಆದ್ರೆ ಈಗಲ್ಲ. ನಾವೀಗ್ಲೂ ಏನಾದ್ರೂ ಮಾಡ್ಬೋದು ಕ್ಯೂಲಿ. ಈ ಜಂಗಲ್ ಮಧ್ಯೆ ಹೇಗಾದ್ರೂ ಹೋಗಿ ನಾವ್ ಬಾರೂದ್ ಖಾನೆನ ತಲುಪಬೇಕು. ಒಂದ್ ಕೆಲ್ಸ ಮಾಡು, ನೀನು ಕ್ಯೂಲಿ. ಕ್ಯೂಲಿ. ಕುಯಿಲಿಂದ ರಾಣಿಗೆ ಉತ್ತರ ಬರೆದಿದ್ದಾಗ ರಾಣಿ ಹಿಂತಿರುಗಿ ನೋಡಿದಳು ಮತ್ತು ಅಲ್ಲಿಯ ದೃಶ್ಯ ಕಂಡು ಆಶ್ಚರ್ಯಚಕಿತಳಾದಳು. ಕುಯಿಲಿ ಪ್ರಾಣದ ಆಶೆಯನ್ನೇ ಬಿಟ್ಟು ಆಯುಧ ಸಂಗ್ರಹದ ಕಡೆಗೆ ಓಡುತ್ತಿದ್ದಳು. ಆಂಗ್ಲ ಸೈನಿಕರು ಅದನ್ನು ಗಮನಿಸುವಷ್ಟರಲ್ಲೇ ಅವಳು ಆಯುಧ ಸಂಗ್ರಹಣೆ ಕೊನೆಯ ಹತ್ತಿರಕ್ಕೆ ತಲುಪಿದಳು.
ಬ್ರಿಟಿಷ್ ಸೈನಿಕರು ಗುಂಡು ಹಾರಿಸಿದರು. ಇದನ್ನು ನೋಡಿದ ರಾಣಿಯು ನೆಲದ ಮೇಲೆ ಬಿದ್ದಿದ್ದ ಒಲ್ಲರಿಯನ್ನು ಎತ್ತಿಕೊಂಡು ಆ ಸೈನಿಕರ ಮೇಲೆ ದಾಳಿ ಮಾಡಿದಳು. ಕುಯಿಲಿ ಓಡುತ್ತಾ ತನ್ನ ಸೀರೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದ 2 ಒಲ್ಲರಿಗಳನ್ನು ಹೊರತೆಗೆದು ಆಯುಧ ಸಂಗ್ರಹಣೆ ಕೋಣೆಯ ಎದುರು ನಿಂತಿದ್ದ ಸೈನಿಕರ ಮೇಲೆ ದಾಳಿ ಮಾಡಿ ಅವರನ್ನು ಕೊಂದು ಹಾಕಿದಳು. ಮತ್ತೆ ಆನಂತರ ಕುಯಿಲಿ ಬಾಗಿಲಲ್ಲಿದ್ದ ದೊಂಬಿಯನ್ನು ಎತ್ತಿಕೊಂಡಳು. ಎಳ್ಳಿಷ್ಟು ಹೆದರದೆ ಆಯುಧ ಸಂಗ್ರಹಣೆ ಕೋಣೆಯ ಒಳನುಗ್ಗಿದಳು. ರಾಣಿ ಮತ್ತು ಕುಯಿಲಿನ ಕಣ್ಣುಗಳು ಕೊನೆ ಬಾರಿ ಕಂಡುಕೊಂಡವು. ರಾಣಿಯ ಕಣ್ಣುಗಳು ದುಃಖಿಸಿದವು. ಅವಳು ಚಿಂತಿಸಿದಳು, ಕುಯಿಲಿ ಇನ್ನೇನು ಮಾಡುವಳು ಎಂದು. ಆದರೆ ಮತ್ತೆ ಕುಯಿಲಿ ದೊಂದಿಯಿಂದ ಆಯುಧ ಸಂಗ್ರಹಣೆ ಕೋಣೆಗೆ ಬೆಂಕಿ ಹಚ್ಚಿದಳು. ಮತ್ತೆ ತನ್ನನ್ನು ತಾನೇ ಬಲಿ ಕೊಟ್ಟಳು. ಪೆರಿಯ ಮತ್ತು ಚಿನ್ನ ತಮ್ಮ ಸೈನ್ಯದೊಂದಿಗೆ ಹತ್ತಿರದ ಕಾಡಿನಲ್ಲಿದ್ದರು. ಅವರ ಸ್ಫೋಟದ ಸದ್ದು ಕೇಳಿ ಆಯುಧ ಸಂಗ್ರಹಣ ಸ್ಥಳದಲ್ಲಿ ಬೆಂಕಿ ಹಚ್ಚಿದ್ದನ್ನು ಕಂಡು ಶಿವಗಂಗೆಯ ಅರಮನೆಯ ಮೇಲೆ ದಾಳಿ ಮಾಡುತ್ತಾರೆ. ಇಂಗ್ಲಿಷರು ಈ ಅನಿರೀಕ್ಷಿತ ದಾಳಿಯಿಂದ ಪೂರ್ತಿಯಾಗಿ ಸೋತು ಹೋಗುತ್ತಾರೆ ಮತ್ತು ರಾಣಿ ವೇಲು ನಚಿಯಾರ್ ಮತ್ತೊಮ್ಮೆ ಶಿವಗಂಗಾಯಿಯನ್ನು ವಶಪಡಿಸಿಕೊಳ್ಳುತ್ತಾಳೆ. 8 ವರ್ಷಗಳ ಹೋರಾಟದ ನಂತರ ಮತ್ತೆ ವೇಲು ನಚಿಯಾರ್ ಶಿವಗಂಗೈ ಸಿಂಹಾಸನದ ಮೇಲೆ ಕೂತು ತಮ್ಮ ಆಡಳಿತವನ್ನು ಮುಂದುವರಿಸ್ತಾರೆ. ವಿಜಯದಶಮಿಯ ದಿನ ರಾಣಿ ವೇಲು ನಚಿಯಾರ್ ಅವರು ಬ್ರಿಟಿಷರ ಕೈಯಲ್ಲಿದ್ದ ಶಿವಗಂಗೆಯನ್ನ ಸ್ವತಂತ್ರಗೊಳಿಸಿದ್ರು. ಮತ್ತೆ ಈ ವಿಷಯನ ಇವತ್ತು ಕೂಡ ನೆನಪಿಸ್ಕೋತಾರೆ. ವಿಜಯದಶಮಿಯ ದಿನ ಕೋಲಂಗುಡಿ ಅನ್ನೋ ದೇವಸ್ಥಾನದಲ್ಲಿ ಉಡಿಯಾಲ್ ಅನ್ನೋ ದೇವಿಯ ರೂಪದಲ್ಲಿ ಪೂಜೆ ಆಗತ್ತೆ. ಮತ್ತೆ ಶಿವಗಂಗೆಯಲ್ಲಿ ಜನಗಳು ವೇಲು ನಾಚಿಯಾರ್ ಮತ್ತೆ ಕೊಯ್ಲಿ ಸ್ಮಾರಕಕ್ಕೆ ಹೋಗಿ ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾರೆ. ಭಾರತೀಯ ಸರ್ಕಾರ 2008ರಲ್ಲಿ ಅವರ ನೆನಪಿಗಾಗಿ ಒಂದು ಸ್ಟ್ಯಾಂಪ್ ಕೂಡ ಹೊರಗೆ ತರ್ತಾರೆ. ಹೆಮ್ಮೆಯಿಂದ ಹೇಳಿ. ಸ್ನೇಹಿತರೆ, ನಿಮಗೆ ಈ ಕತೆ ಕೇಳೋದಕ್ಕೆ ಇಷ್ಟು ಮಜವಾಗಿದೆ ಅಂದ್ರೆ ಯೋಚಿಸಿ, ನೋಡೋದಕ್ಕೆ ಎಷ್ಟು ಮಜವಾಗಿರುತ್ತಲ್ವಾ? ನೋಡಿ, ಕ್ರಿಶ್ ತ್ರಿಶ್ ಬಾಲ್ಟಿ ಬಾಯ್ ಭಾರತ್ ಹೈ ಹಮ್ ಪ್ರತಿ ರವಿವಾರ ಬೆಳಿಗ್ಗೆ 11 ಗಂಟೆಗೆ ದೂರದರ್ಶನದಲ್ಲಿ. ಮತ್ತು ನಮ್ಮ ಸ್ಟ್ರೀಮಿಂಗ್ ಪಾರ್ಟ್ನರ್ ಆಗಿದ್ದಾರೆ ಅಮೆಜಾನ್ ಪ್ರೈಮ್ ವಿಡಿಯೋ ಮತ್ತು ನೆಟ್ಫ್ಲಿಕ್ಸ್. ಸ್ಟೇ ಟ್ಯೂನ್ಡ್.